ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ವೈಶಾಲಿ, ನಾನ್ ಶಾಪಿಂಗ್ ರೆಡಿ ಕಣೆ, ನೀವ್ ಬನ್ರಿ ಹೋಗೋಣ. ಪಚ್ವಾಳೆ ಶಾಪಿಂಗ್ ಹೋಗ್ತೀಯನ? ಓಡಿಸ್ಕೊಳಕ್ ಯಾವನ್ ಹೋಗ್ತಾನ? ನಂಗ್ ಬರಕ್ ಮೂಡಿಲ್ಲಮ್ಮ. ರೇ ನೀವು ತಿಂಗಳ ಕೊನೆಯಲ್ಲಿ ಶಾಪಿಂಗ್ ಕರಿತೀಯಲ್ಲ, ನಿಂಗೇನಾದ್ರು ಬುದ್ಧಿ ಇದೆಯಾ ವೈಶಾಲಿ? ಈಗ ನಾವ್ ಬರ್ಬೇಕು ಅಂದ್ರೆ ನೀಟಾಗಿ ರೆಡಿ ಆಗ್ಬೇಕು, ನಿಮ್ಗೆ ಲೇಟ್ ಆಗ್ಬಿಡುತ್ತೆ. ರೀ, ನಿಮ್ಗಲ್ಲಿ ಯಾರು ಹೆಣ್ ಕೊಡ್ತಾ ಇಲ್ಲ, ಸುಮ್ನೆ ಬನ್ರಿ. ಏನು ಈ ತರ ಹೇಳ್ತಾ ಇದಾರೆ? ರೀ, ಬ್ಯಾಗ್ ಹೊರೋರು ಯಾರು? ಕೂಲಿಗಳು ಎಷ್ಟು ದುಡ್ಡು ಕೇಳ್ತಾರ ಗೊತ್ತಾ? ಅಂದ್ರೆ ನಾವ್ ಕೂಲಿಗಳ ಮತ್ತಿನೇನು ಪ್ರೀತಿಯಿಂದ ಕರೆದ್ರು ಬರ್ತಿದ್ವು ಏನು? ನಮ್ನೇನ್ ಕೂಲಿ ಆಳ್ಗಳು ಅನ್ಕೊಂಡಿದೀರಾ? ರೀ, ಈಗೇನು ಬರ್ತಿರೋ ಇಲ್ವೋ? ಇವತ್ ನೀವು ಬರ್ಲಿಲ್ಲ ಅಂದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ. ಇವತ್ತೊಂದಿನ ನಾನು ನಿನ್ ಗಂಡ ಅಲ್ಲ ಅನ್ಕೊಂಬ. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ಒಂದು ದಿನ ನಾನ್ ನಿನ್ನ ಮದ್ವೆನೆ ಆಗಿಲ್ಲ ಅಂತ ತಿಳ್ಕೊಂಬಿಡು. ಬಾರು ಮುಗಿದು ಕಣೆ, ಋಣ ಬಂದ. ಇನ್ಮೇಲೆ ಇವ್ರು ನಮ್ ಗಂಡನಲ್ಲ, ನಾವ್ ಇವ್ರ ಹೆಂಡ್ತಿನೂ ಅಲ್ಲ. ಎರಡನೇ ಮದ್ವೆಗೆ ವಧು ಬೇಕಾಗಿದೆ. ಆಗ ನಾನು ಇನ್ನೂ ಒಂದ್ ಮದ್ವೆ ಇಲ್ಲ, ಎರಡನೇದ್ ಯಾಕೆ? ಯಾರೋ ತಲ್ಕೆಟ್ಟವ್ರು ಹಾಕಿರ್ಬೇಕು. ಕಿತ್ ಬಿಸಾಕೋ ಬೋರ್ಡ್ನ. ಮುಟ್ಬೇಡ, ಮುಟ್ರೆ ತಟ್ಬಿಡ್ತೀನಿ. ಆ ಬೋರ್ಡ್ ಹಾಕಿದ್ ನಾನು. ಮಾಮ ಎಲ್ಲದಾರ ಹುಡುಗಿ, ನಂದು ಯಾರ ಜೊತೆ ಮದ್ವಿ? ಬೋರ್ಡ್ ಹಾಕಿರೋದು ನನಗೆ ಕಣ. ಆ ಬೋರ್ಡ್ ಅನ್ನೋ ನೀನ್ ತೆಗೆದ್ರೆ ಹುಬ್ಬಳ್ಳಿಗೆ ನೀನ್ ಬೋರ್ಡ್ ಆಗ್ಬಿಡ್ತೀಯ. ನೀ ನನ್ ತಮ್ಮನ್ ಯಾಕ್ರಿ ಬೈತಿದ್ದೀರಾ? ಪಾರು ಪಾರು ಪಾರು, ನಮ್ಮನೆ ಮುಂದೆ ಇದೇ ತರ ಬೋರ್ಡ್ ಇದೆ ಕಣೆ. ಸ್ವಲ್ಪ ಜಾಗ ಬಿಡ್ರಿ. ಪರಮ ಮ್ಯಾರೇಜ್.com ಅಪ್ಲಿಕೇಶನ್ ಫಾರಂ ತಂದಿನ. ವಧುವರ ಅನ್ವೇಷಣೆ ಅಪ್ಲಿಕೇಶನ್ ಬೇರೆ ಎಲ್ಲ ಫಿಲ್ಅಪ್ ಮಾಡಿದಿನ. ವಯಸ್ಸು ಸ್ವಲ್ಪ ಕಡಿಮೆ ಬರ್ದಿದ್ದೀನಿ. ನಿನ್ನ ಒಂದು ಮೀಸೆ ಇರೋ ಫೋಟೋ ಅಂಟಿಸ್ಬಿಡ. ಪೇಪರ್ ಅಡ್ವರ್ಟೈಸ್ಮೆಂಟ್ ಬಂದ್ಬಿಟ್ರೆ 100 ಹುಡುಗಿರು ಸಾಲಾಗಿ ಕೇಳ್ಕೊಂಬಂದ್ಬಿಡ್ತಾರೆ. ಸರ್, ಯಾರು ನೀವು? ನನ್ನ ಹೆಸರು ಅಮೀಶಾ ಅಂತ. ಮನೆ ಮುಂದೆ ಮದ್ವೆ ಬೋರ್ಡ್ ಹಾಕಿದ್ರಿ, ಅದನ್ನ ನೋಡ್ಕೊಂಡ್ ಬಂದ್ರಾ? ಹೌದು, ಅವರಲ್ಲಿ. ಹಲೋ ಸರ್. ಸೋ ನೈಸ್ ಟು ಮೀಟ್ ಯು. ನಾನೇ ನಟ ಭಯಂಕರ ಪರಮೇಶ್ವರ MBA. ಮ್ಯಾರಿಡ್ ಬಟ್ ಅವೈಲಬಲ್. ನನ್ನ ಹೆಸರು ಅಮೀಶಾ ಅಂತ. ನಾನು ನಿಮ್ ಪಕ್ಕ ಅಭಿಮಾನಿಸ್ತೀನಿ. ಅಭಿಮಾನಿಗಳೇ ನಮ್ಗೆ ಶ್ರೀರಕ್ಷೆ. ಅದ್ಯಾರೋ ಹೇಳಿದ್ರು ನಿಮ್ಗೆ ಇವಾಗ ಹೆಂಡತಿ ಇಲ್ಲ ಅಂತ. ಏನು ಅಭ್ಯಂತರ ಇಲ್ಲ ಅಂದ್ರೆ ಎರಡನೇ ಮದ್ವೆ ಆಗೋದಕ್ಕೆ ನಾನಂತೂ ರೆಡಿ. ಪಾಂಡ್ರಂಗ, ಅಯ್ಯೋ, ಇಂಥ ಸುಂದರವಾದ ಹುಡುಗಿ ನನ್ನ ಎರಡನೇ ಮದುವೆ ಹೋಗ್ತಾಳೆ ಅಂತ ಗೊತ್ತಿದ್ದಿದ್ರೆ ನಾನು ಮೊದಲನೇ ಮದುವೆನೇ ಆಗ್ತಾ ಇರ್ಲಿಲ್ಲ. ಇದೆಲ್ಲ ನನ್ನ ಮೊದಲನೇ ಹೆಂಡತಿ ಪುಣ್ಯ. ಹಾರ ತಂದ್ಬಿಡ್ತೀನಿ, ಸಿಂಪಲ್ ಆಗಿ ಮದ್ವೆ ಆಗ್ಬಿಡೋಣ. ಪಾಪ, ಇವ್ರ ಗಂಡನ್ ಬೋಡಿ ಹೊಡ್ಕೊಡೋ ವ್ಯವಸ್ಥೆ ಮಾಡಿ ಪರಮೇಶ್ವರ್ ಅವ್ರೆ. ವ್ಯವಸ್ಥೆ ಮಾಡಿದೀನಿ, ಎಲ್ರಿಗೂ ಹೇಳಿದೀನಿ. ಎಲ್ಲ ಬಲೆ ಹಾಕಿ ಕಾಯ್ತಾ ಇದ್ದಾರೆ. ಹೆಣಾನು ಸಿಕ್ಕಿಲ್ಲ, ಆಸಾನೂ ಸಿಕ್ಕಿಲ್ಲ. ನಿಮ್ಮ ಜೀವನದಲ್ಲಿ ನಾನು ಕತೆ ಆಗಲ್ಲ, ಕಾದಂಬರಿ ಆಗಲ್ಲ. ನನ್ ಕಾವ್ಯಕ್ಕೆ ನೀವೇ ಅಕ್ಷರಗಳಾಗ್ಬೇಕು. ಒಟ್ಟಿನಲ್ಲಿ ನಾವಿಬ್ರು ಸೇರಿ ಗ್ರಂಥ ಬರೀಬೇಕು. ಹೌದು. ನಿಮ್ ಮೊದಲನೇ ಹೆಂಡತಿ ವಿಷಯ ಏನಾಯ್ತು? ಅಯ್ಯೋ, ಅದೊಂದು ಎಡವಟ್ಟು ಎಲ್ಲೋ ಹೋಯ್ತು. ಬಿಟ್ಟಾಕಿ ಸರ್, ಅಂತ ಹೆಂಡ್ತಿರಿದ್ರೆ ಬ್ರೆಡ್ಡಿಗ್ ದಂಡ ಬೆಡ್ಡಿಗ್ ಭಾರ. ಗುಂಡಣ್ಣವ್ರೆ, ಗುಂಡಣ್ಣವ್ರೆ, ಹಾರ ತಂದಿದೀನಿ, ಇಲ್ಲೇ ಹಾರ ಹಾಕ್ಬಿಡ್ತೀನಿ, ಆಮೇಲೆ ಮನೆಗೆ ಹೋಗೋಣ. ನಾನು ಅಷ್ಟೇ ಹಾರ ಹಾಕ್ಬಿಡ್ತೀನಿ, ಆಮೇಲೆ ಹೋಗೋಣ. ಅಂದ್ರೆ ಹಾರ ಬದಲಾಯಿಸೋ ಟೈಮಲ್ಲಿ ಒಬ್ಬ ಫೋಟೋಗ್ರಾಫರ್ ಬೇಡ್ವಾ? ವೈಶಾಲಿ, ನಾನು ಈಗಾಗ್ಲೇ ಹೇಳಿದೀನಿ. ಬಂದ್ರೆ ನೋಡು. ಯಾರು ಮದ್ವೆ, ಎಷ್ಟೇ ಮದ್ವೆ? ನೀನ್ ಯಾಕಪ್ಪ ಇಲ್ಲಿ ಬಂದೆ? ನೀನ್ ಮತ್ತೆ ಮದುವೆ ಆಗ್ತಾರ ವಿಷಯ ಗೊತ್ತಾಯ್ತಪ್ಪ, ಅದಕ್ಕೋಸ್ಕರ ಬಂದೆ. ನಾವು ನಿಮ್ಗೆ ಹೇಳಲೇ ಇಲ್ಲ. ಆದ್ರೆ ನಿಮ್ ಹೆಂಡತಿರು ನೀವು ಕಾಟ ಕೊಡ್ತಾ ಇದೀರಿ ಅಂತ ಗೊತ್ತಾಯ್ತು. ವರದಕ್ಷಿಣೆ ಕಂಪ್ಲೇಂಟ್ ಬಂದಿದೆ. ಇವ್ರಿಗೆ ಹೆಂಡತಿರಿರೋ ವಿಷಯನೇ ನಮಗ್ ಗೊತ್ತಿರ್ಲಿಲ್ಲ. ಇವ್ರಿಬ್ರು ಸಂತ್ರಸ್ತರು ಅಂತ ನಮ್ಗೆ ಯಾರೋ ಸುಳ್ಳು ಹೇಳ್ಬಿಟ್ರು. ನೋಡ್ರಮ್ಮ, ಮದ್ವೆ ಆಗಕ್ಕಿಂತ ಮುಂಚೆ ಆ ವ್ಯಕ್ತಿ ಹಿಂದೂ ಮುಂದೆ ತಿಳ್ಕೊಂಡು ಮದ್ವೆ ಆಗ್ಬೇಕು. ಸರ್, ನಾನು ಇವ್ರ ಅಭಿಮಾನಿ ಸರ್. ಇವ್ರ ಸೀರಿಯಲ್ ನೋಡಿ ಮೆಚ್ಕೊಂಡು ಹಾರ ಹಾಕೋದಕ್ಕೆ ಬಂದಿರೋದು. ಇವ್ರು ನನ್ ಕೇಸ್ ಕೊಟ್ಟಿದ್ದಾರೆ ಸರ್, ಅದಕ್ಕೆ ಅಭಿನಂದನೆ ಸಲ್ಲಿಸೋಣ ಅಂತ ತಂದೆ. ಬರ್ತೀವಿ. ಏನು ಹೊರಟೋದ್ರಲ್ವಾ? ಹೋಗ್ಲಿಲ್ಲ ಸರ್, ಕೈ ಕೊಟ್ರು. ಹೋಗ್ಲಿ ಬಿಡು, ಕಾರಣ ಇಲ್ದ್ರೆ ನಾವು ಅರೆಸ್ಟ್ ಮಾಡಕ್ಕಾಗಲ್ಲ. ವರದಕ್ಷಿಣೆ ಕೇಸ್ ಇರೋದು ಇವ್ರಿಬ್ಬರ ಮೇಲೆ. ಇವ್ರನ್ನ ಬಿಡಕ್ಕಾಗತ್ತಾ? ಹೇಳ್ಕೊಂಡ್ ನಡಿ. ನೀವು ಸಿಟ್ ಮಾಡ್ಕೊಂಡ್ರಿ ಅಂತ ನಾವು ಸಿಟ್ ಮಾಡ್ಕೊಂಡ್ಬಿಟ್ವಾ? ಈಗ ಪೊಲೀಸರು ನಮ್ಮ ದರ ಹೇಳ್ಕೊಂಡು ಹೋಗ್ತಿದಾರಮ್ಮ. ವರದಕ್ಷಿಣೆ ಕೇಸು ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಿಮ್ಮನ್ನ ಬಲಿ ಹಾಕ್ಬೇಕು ಅಂತ ಈ ತರ ಕಂಪ್ಲೇಂಟ್ ಕೊಟ್ಟಿರೋದು. ಅದೇನಿದ್ರು ಇಲ್ಲೇ ಮಾತಾಡೋಣ ಬನ್ನಿಮ್ಮ. ನಾವು ಪೊಲೀಸ್ ಸ್ಟೇಷನ್ ಪಕ್ಕದ ರಸ್ತೆಯಲ್ಲಿ ಇದೀವಿ. ಸ್ಟೇಷನ್ ಕರ್ಕೊಂಡು ಫೈರ್ ಹಾಕ್ಬಿಡ್ತಾರೆ, FIR ಹಾಕ್ಬಿಡ್ತಾರೆ. ದಯವಿಟ್ಟು ಬನ್ನಿ. ಆಯ್ತು, ಬರ್ತೀವಿ. ಏನ್ರಿ? ಇನ್ಯಾವತ್ತೂ ಈ ತರ ಮಾಡಲ್ಲಮ್ಮ, ಕ್ಷಮಿಸ್ಬಿಡಿ. ನೀವು ನಿಮ್ ಹೆಂಡ್ತಿರ್ ಕೈ ಮುಗಿ ಕ್ಷಮಾಪಣೆ ಕೇಳಿ. ದಯವಿಟ್ಟು ಕ್ಷಮಿಸ್ಬಿಡ್ರಮ್ಮ. ಸಾರಿ. ಆಯ್ತು, ಕ್ಷಮಿಸಿದೀವಿ. ಇನ್ಸ್ಪೆಕ್ಟ್ರೆ, ಇಷ್ಟು ಸಿಂಪಲ್ ಫಾರ್ಮುಲಾ ಹೇಳ್ಕೊಟ್ಟವ್ರು ಯಾರು? ಯಾಕೆ ಹೇಳ್ಕೊಡ್ಬೇಕು? ದಿನ ನಮ್ ಸಾಹೇಬ್ರು ಅವ್ರ ಹೆಂಡತಿ ಕೈ ಮುಗಿತಾ ಇರ್ತಾರೆ. ಪಾರ್ವತಿ ಪರಮೇಶ್ವರ